ಬಂಧುಗಳೇ ನಮಸ್ಕಾರ. ಮಾರ್ನಿಂಗ್ ಮಲ್ಲಣ್ಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಜಿಲ್ಲೆಯ ಮತ್ತು ರಾಜ್ಯದ ಪ್ರಮುಖ ಸುದ್ದಿಗಳನ್ನು ಹೊತ್ತುಕೊಂಡು ಬರುವಂತಹ ನಿನ್ನೆ ನಡೆದಿರತಕ್ಕಂಥ ಎಲ್ಲೆಲ್ಲ ಬೆಳವಣಿಗೆ ಏನಾಗಿದೆ ಅನ್ನೋದಕ್ಕೆ ಕುರಿತು ಒಂದಿಷ್ಟು ಸಮಾಲೋಚನೆ ಮಾಡಲು ನಿಮ್ಮ ಜೊತೆ ನಾನು ಮಾರ್ನಿಂಗ್ ಮಲ್ಲಣ್ಣ ಎನ್ನುವಂತ ವಿಶೇಷ ಕಾರ್ಯಕ್ರಮವನ್ನು ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ನಮ್ಮ ಸದಸ್ಯರು ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಂತ ಎಲ್ಲ ನಮ್ಮ ಪ್ರೇಕ್ಷಕರು ಸಹಕರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ನಿನ್ನೆ ನಡೆದಿರುವಂತಹ ಘಟನೆ ರಾಜ್ಯ ಆಗಿರ್ಬೋದು, ಆಯಾ ಜಿಲ್ಲೆಗಳಾಗಿರ್ಬೋದು, ಅವರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡ್ಲಿಕ್ಕಂತಲೇ ನಾವು ಮಾರ್ನಿಂಗ್ ಮಲ್ಲಣ್ಣ ಅನ್ನುವಂತ ವಿಶೇಷ ಕಾರ್ಯಕ್ರಮನ ಹೊತ್ತುಕೊಂಡು ಬರ್ತಾ ಇದೀವಿ. ಹಾಗಾಗಿ ಇವತ್ತಿನ ಮಾರ್ನಿಂಗ್ ಮಲ್ಲಣ್ಣ ಎಪಿಸೋಡ್ನ 1ರ ಭಾಗವಾಗಿ ಇವತ್ತು ನಾವು ಪ್ರಾರಂಭ ಮಾಡ್ತಿದ್ದೀವಿ. ತಮ್ಮೆಲ್ಲರ ನಿರೀಕ್ಷೆಯಂತೆ, ತಮ್ಮೆಲ್ಲರ ಒಂದು ಹಾರೈಕೆಯಂತೆ, ತಮ್ಮೆಲ್ಲರ ಒಂದು ವಿಚಾರ ವಿನಿಮಯಗಳೊಂದಿಗೆ ನಮ್ಮ ಜೊತೆ ತಾವು ಸಕ್ರಿಯವಾಗಿ ಪಾಲ್ಗೊಂಡಿದ್ದರಿಂದ ಈ ಒಂದು ಕಾರ್ಯಕ್ರಮನ ನಾವಿಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತಿನ ಮಾರ್ನಿಂಗ್ ಮಲ್ಲಣ್ಣ ವಿಶೇಷ ಕಾರ್ಯಕ್ರಮದಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ, ಪ್ರಜ್ವಲ್ ರೇವಣ್ಣ ಅವರ ಕುರಿತು ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ನಾವಿಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿರುವ ಬಗ್ಗೆ ಕೋರ್ಟ್ ಒಂದು ಮಹಾ ತೀರ್ಪು ನೀಡಿದೆ. ಪ್ರಜ್ವಲ್ ರೇವಣ್ಣ ರೇಪ್ ಮಾಡಿದ್ದು ಸಾಬೀತಾಗಿದೆ. ಹಾಗಾಗಿ ಅವರನ್ನ, ಈ ಆರೋಪಿಯನ್ನಾಗಿರುವಂತಹ ಪ್ರಜ್ವಲ್ ರೇವಣ್ಣಗೆ ಇವತ್ತು ನ್ಯಾಯಾಲಯವು ಒಂದು ಶಿಕ್ಷೆ ಪ್ರಕಟಿಸುವಂತ ಸನ್ನಿಹಿತ ಕೂಡ ಹತ್ತಿರ ಬಂದಿದೆ. ಬಹುಶಃ 10 ವರ್ಷ ಆಗಬಹುದು ಅಥವಾ ಅದಕ್ಕಿಂತ ಮೇಲ್ಪಟ್ಟು ಆಗಿರ್ಬೋದು, ಜೀವಾವಧಿ ಶಿಕ್ಷೆನೂ ಆಗಬಹುದು ಎಂಬ ಮಟ್ಟಿನಲ್ಲಿ ಇಲ್ಲಿ ಜಡ್ಜ್ ಅವರು ಹೇಳಿರುವಂತಹ ಮಾತುಗಳನ್ನು ನಾವಿಲ್ಲಿ ಗಮನ ಹರಿಸಬೇಕಾಗಿದೆ. ಯಾಕಂದ್ರೆ ಇಂದು ಶಿಕ್ಷೆ ಪ್ರಕಟವಾಗುತ್ತೆ. ಕನಿಷ್ಠ 10 ವರ್ಷಕ್ಕಿಂತ ಗರಿಷ್ಠ ಇಲ್ಲ ಅಂದ್ರೂ ಜೀವಾವಧಿ ಶಿಕ್ಷೆ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದ್ದಾವೆ. ಒಟ್ಟಾರೆಗಳಿಗೆ ಜಡ್ಜ್ ನಿನ್ನೆ ಓದುತ್ತಿರುವಂತಹ ಆದೇಶಗಳನ್ನ ಓದುತ್ತಿದ್ದಂತೆ ಗಳಗಳನೆ ಹತ್ತು ಪ್ರಜ್ವಲ್ ರೇವಣ್ಣ ನಾನು ಮಾಡಿದ್ದು ಸಾಬೀತು ಆಯಿತು ಅಂತ ತಿಳ್ಕೊಂಡು ತನ್ನದೇ ಆದ ರೀತಿಯಲ್ಲಿ ಒಂದಿಷ್ಟು ಅಳುತ್ತಾ ಜೈಲಿಗೆ ಹೋಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಯಾಕಂದ್ರೆ ಇಲ್ಲಿ ಯಾವುದೇ ಒಂದು ಕಾರಣಕ್ಕೋ ಅಥವಾ ಯಾವುದೋ ಒಂದು ಸಂಬಂಧಕ್ಕೋ ಗೊತ್ತಿಲ್ಲ, ಆದ್ರೆ ಇಲ್ಲಿ ತಮ್ಮ ರಾಜಕೀಯ ಪ್ರಭಾವನ ಅಥವಾ ತಮ್ಮ ಹಣದ ದುರುಪಯೋಗನ ಅಥವಾ ಬೇರೆ ಬೇರೆ ವಿಚಾರಗಳನ್ನ ದುರುಪಯೋಗ ಮಾಡಿಸಿಕೊಂಡು ಹಲವಾರು ಮಹಿಳೆಯರ ಜೊತೆ ಲೈಂಗಿಕ ಸಂಪರ್ಕ ಮತ್ತು ಅತ್ಯಾಚಾರಕ್ಕೆ ವಿಷಯಕ್ಕೆ ಅನುಗುಣವಾಗಿ ಈ ರೀತಿಯಾಗಿ ಒಬ್ಬ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಏನು ಪ್ರಜ್ವಲ್ ರೇವಣ್ಣ ಇದ್ದಾನಲ್ಲ, ಈ ಆರೋಪಿ, ಇವರು ಮಾಡತಕ್ಕಂಥ ಮಹಾಕೃತ್ಯಗಳನ್ನ 1.5 ವರ್ಷಗಳ ಕಾಲದಲ್ಲಿ ಎಲ್ಲ ತನಿಖೆಗಳನ್ನ ಮಾಡಿಸಿಕೊಟ್ಟು ಇವತ್ತು ಒಂದು ನ್ಯಾಯಾಲಯ ಒಂದು ಮಹತ್ವದಂತ ಒಂದು ಆದೇಶನ ನಿನ್ನೆ ಹೊರಡಿಸಿದೆ. ಆದ್ರೆ ಇವತ್ತು ಪ್ರಜ್ವಲ್ ರೇವಣ್ಣನಿಗೆ ಎಷ್ಟು ಶಿಕ್ಷೆ ಆಗುತ್ತೆ ಅನ್ನೋದನ್ನ ಇವತ್ತು ಜಿಲ್ಲಾ ನ್ಯಾಯಾಲಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿರುವ ಹಾಗೆ ಅವರನ್ನ ಶಿಕ್ಷೆ ಪ್ರಕಟಿಸುತ್ತದೆ. ಒಟ್ಟಾರೆ ಹೇಳಬೇಕಾದ್ರೆ ಪ್ರಜ್ವಲ್ ರೇವಣ್ಣನ ಪ್ರಕರಣಗಳು ಇನ್ನೂ ಬಹಳಷ್ಟು ಇದಾವೆ. ಕಳೆದ ಲೋಕಸಭಾ ಚುನಾವಣೆಯ ವೇಳೆ ವಿಚಾರವಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯದ ಹಲವು ವಿಡಿಯೋಗಳನ್ನು ಕೂಡ ಸಾಮಾಜಿಕ ಜಾಲತಾಣ ಮತ್ತು ಮೊಬೈಲ್ಗಳಲ್ಲಿ ಹರಿದಾಡಿದ್ದು ನಿಮಗೆಲ್ಲ ಗೊತ್ತಿರುವಂತಹ ವಿಷಯನೇ. ಅದಾದ ನಂತರದಲ್ಲಿ ಆ ವಿಡಿಯೋ ಕುರಿತು ತನಿಖೆಯನ್ನು SITಗೆ ರಚಿಸಿ ಸರ್ಕಾರ ಆದೇಶ ಮತ್ತು ಅದರ ನಡುವೆ ಆಡಿಯೋ ಮತ್ತು ವಿಡಿಯೋಗಳಲ್ಲಿ ಒಬ್ಬ ಮಹಿಳೆ ದಿಢೀರ್ ನಾಪತ್ತೆಯಾಗಿದ್ದಾಳೆ. ಇನ್ನೂ ತನಕ ಅವ್ರು ಕಾಣಿಸ್ತಾ ಇಲ್ಲ ಅಂತ, ಅದಂತೂ ಕೂಡ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಪ್ರಮುಖ ಪ್ರಕರಣವಾಗಿದೆ. ಮಹಿಳೆ ಪುತ್ರರಿಂದ ದೂರು ಸಲ್ಲಿಕೆ, ಪೊಲೀಸ್ ಕಾರ್ಯಾಚರಣೆ ಬಳಿಕ ಸಂತ್ರಸ್ತೆ ಮಹಿಳೆಯ ರಕ್ಷಣೆ ಮಾಡಲಾಗಿದೆ ಅನ್ನಕ್ಕಂತ ಒಂದು ದೂರು ಕೂಡ ಅಲ್ಲಿ ಉಳ್ಕೊಂಡಿದೆ. ಇನ್ನು ವಿಚಾರಣೆ ವೇಳೆ ನನ್ನ ಮೇಲೆ ಪ್ರಜ್ವಲ್ ರೇಪ್ ಮಾಡಿದ್ದಾರೆ ಎಂದು ಸಂತ್ರಸ್ತೆ ಸ್ಫೋಟಕ ಆರೋಪ ನೀಡುವುದು ಕೂಡ ನಿಮಗೆಲ್ಲ ಗೊತ್ತಿರುವಂತ ವಿಷಯನೇ. ಹೀಗಾಗಿ ಹಲವಾರು ರೀತಿಗಳಿಂದ ಪ್ರಜ್ವಲ್ ರೇವಣ್ಣ ಈ ಸುಳಿಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಪ್ರಜ್ವಲ್ ರೇವಣ್ಣನ ಈ ರಾಜಕೀಯ ಬೆಳವಣಿಗೆ ಇಲ್ಲಿಗೆ ಅಂತ್ಯ ಆಯಿತು ಅಂತ ನಾವು ತಿಳ್ಕೊಳ್ಬೇಕಾದಂತ ಪರಿಸ್ಥಿತಿ ಕೂಡ ಇವತ್ತು ಎದುರಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಈ ಒಬ್ಬ ಜನಪ್ರತಿನಿಧಿಗಳ ನ್ಯಾಯಾಲಯ ಮಹತ್ವದಂತಹ ತೀರ್ಪು ಸಹ ನಿನ್ನೆ ನೀಡಿದೆ. ಹಾಗಾಗಿ ಇವತ್ತು ಆ ತೀರ್ಪಿಗೆ ಅನುಗುಣವಾಗಿ ಪ್ರಜ್ವಲ್ ರೇವಣ್ಣನಿಗೆ ಯಾವ ಸೆಕ್ಷನ್ ಅಡಿಯಲ್ಲಿ ಹೇಗೆಲ್ಲ ಎಷ್ಟು ಪ್ರಮಾಣದಲ್ಲಿ ಶಿಕ್ಷೆ ಆಗುತ್ತದೆ ಎಂಬುದನ್ನ ಇವತ್ತು ನ್ಯಾಯಾಲಯ ಇವತ್ತು ತಮ್ಮ ಆದೇಶದಲ್ಲಿ ತಿಳಿಸಲಾಗ್ತಾ ಇದೆ ಅಂತಕ್ಕಂಥ ಮಾತು ಕೂಡ ಒಂದು ಕಡೆ ಹೇಳಬೇಕಾಗಿದೆ. ಒಟ್ಟಾರೆ ಹೇಳಬೇಕಾದ್ರೆ ರಾಜಕಾರಣಿಗಳು ಅಥವಾ ಮತ್ಯಾರೇ ಆಗಿರಲಿ, ಅತ್ಯಾಚಾರ, ಮತ್ತೊಂದು ಬಲಾತ್ಕಾರ, ಈ ಎಲ್ಲ ಕೇಸ್ನಲ್ಲಿ ನಿಜವಾಗಲೂ ಯಾರು ಕೂಡ ಆ ಒಂದು ಕೃತ್ಯಕ್ಕೆ ಕೈ ಹಾಕಬಾರದು. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ನಿಮಗೆ ಈ ಒಂದು ಸಲಹೆ ಕೂಡ ನೀಡಲಾಗ್ತಾ ಇದೆ. ಇನ್ನು 2ನೇ ಪ್ರಶ್ನೆಗೆ ನಾವು ಆಲೋಚನೆ ಮಾಡಿದ್ರೆ,
ಕರ್ನಾಟಕ ರಾಜ್ಯದಲ್ಲಿ ಧರ್ಮಸ್ಥಳದ ವಿಚಾರ ಬಹಳಷ್ಟು ರೀತಿಗಳಿಂದ ಒಂದಿಷ್ಟು ಕೆಲಸ ಕಾರ್ಯಗಳು ನಡೀತಾ ಇದೆ. ಅದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಧರ್ಮಸ್ಥಳದ ಹೆಸರು ಬಹಳ ಫೇಮಸ್ ಆಗ್ತಾ ಇದೆ. ಒಟ್ಟಾರೆಯಾಗಿ ಅನಾಮಿಕ ಕೊಟ್ಟಿನ ದೂರಿನ ಮೇರೆಗೆ ಇವತ್ತು 7ನೇ ಮತ್ತು 8ನೇ ಸ್ಥಳಗಳನ್ನು ಕೂಡ ಯಾವುದೇ ಕುರುಹುಗಳು ಸಿಕ್ಕಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಹೇಳ್ತಾ ಇದ್ದಾವೆ. ಕೆಲವೊಂದು ಕಡೆ ನಿನ್ನೆ 6 ಮತ್ತು 7ರಲ್ಲಿ ಕೂಡ ಒಂದಿಷ್ಟು ಆಸ್ತಿ ಪಂಜರಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಮನುಷ್ಯನ ದೇಹಕ್ಕೆ ಸಂಬಂಧಪಟ್ಟಿರುವಂತಹ ಕೆಲ ಬುರುಡೆ ಆಗಿರಬಹುದು ಅಥವಾ ಬೇರೆ ಬೇರೆ ಬಿಡಿ ಭಾಗಗಳು ಕೂಡ ದೊರಕಿದ್ದಾವೆ ಎನ್ನುವಂತ ವಿಚಾರ SIT ಅವರು ಕೂಡ ಮಾಡಿಕೊಂಡಿದ್ದಾರೆ. ಅಂತಲ್ಲಿ ಇವತ್ತು 8 ಮತ್ತು 7ನೇ ಸ್ಥಳಗಳನ್ನು ಕೂಡ ಅಲ್ಲಿ ಪರಿಶೀಲನೆ ಮಾಡಿದ್ರೆ ಅಲ್ಲಿ ಕೂಡ ಯಾವುದೇ ಕುರುಹುಗಳು ಪತ್ತೆಯಾಗಿಲ್ಲ. ಇಂದಿನಿಂದ ಅರಣ್ಯ ಪ್ರದೇಶಗಳಲ್ಲಿ ಈ ಒಂದು ಅನಾಮಿಕ ಕೊಟ್ಟಿನ ದೂರನೇನಿದೆಯಲ್ಲ ಅದನ್ನು ಆಧರಿಸಿ ಅಲ್ಲಿ ಸ್ಥಳಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಇವತ್ತು SIT ಅಧಿಕಾರಿಗಳು ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾತು ಕೂಡ ಇಲ್ಲಿ ಹೇಳಲೇಬೇಕಾಗಿದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಧರ್ಮಸ್ಥಳದ ಗ್ರಾಮದ ನೇತ್ರಾವತಿಯ ಸ್ನಾನಘಟ್ಟದ ಸುತ್ತಲೂ ಹಲವು ಕಡೆ ಮೃತ ದೇಹಗಳು ಹೂತು ಹಾಕಿರುವುದಾಗಿ ಅನಾಮಿಕ ವ್ಯಕ್ತಿ ಹೇಳಿಕೆಯನ್ನ SIT ಅವರು ಪಡೆದುಕೊಂಡಿದ್ದಾರೆ. ಆ ಒಂದು ಹೇಳಿಕೆಗಳನ್ನ ಅನುಗುಣವಾಗಿ ಒಂದಿಷ್ಟು ಜಾಗಗಳನ್ನ ಕೂಡ ಫೈಂಡ್ ಔಟ್ ಮಾಡಲಾಗಿತ್ತು. ಸುಮಾರು 13ರಿಂದ 15 ಜಾಗಗಳನ್ನ ಫೈಂಡ್ ಔಟ್ ಮಾಡಲಾಗಿತ್ತು. ಆ ಒಂದು ಫೈಂಡ್ ಔಟ್ ನಲ್ಲಿ ಕೆಲವರದು ಆಧಾರ್ ಕಾರ್ಡ್ ಸಿಕ್ಕಿದೆ, ಕೆಲವರದು ಪ್ಯಾನ್ ಕಾರ್ಡ್ ಸಿಕ್ಕಿದೆ, ಕೆಲವರದು ಒಳ ಉಡುಪುಗಳು ಸಿಕ್ಕಿದ್ದಾವೆ, ಮಹಿಳೆಯರ ಒಳ ಉಡುಪುಗಳು ಸಿಕ್ಕಿದ್ದಾವೆ, ಕೆಲವೊಂದೆಲ್ಲೋ ಬೇರೆ ಬೇರೆ ತರದ ಎಲ್ಲ ವಿಟ್ನೆಸ್ಗಳು ಸಿಕ್ಕಿದ್ದಾವೆ. ಒಂದು ಕಡೆಯಿಂದ ಈ ರೀತಿ ಆಲೋಚನೆ ಮಾಡಿದ್ರೆ ಧರ್ಮಸ್ಥಳದಲ್ಲಿ ಕೂಡ ನಡೆದಿರುವಂತಹ ಈ ಹತ್ಯೆಗಳಿಗೆ ಅಥವಾ ಈ ಕೊಲೆಪಾತಕರಿಗೆ ಶಿಕ್ಷೆ ಆಗ್ಲಿ ಅಂತಕ್ಕಂಥ ಒಂದು ಟೀಮ್ ಕೂತ್ಕೊಂಡ್ರೆ ಧರ್ಮಸ್ಥಳದ ಹೆಸರು ಕೆಡ್ತಾ ಇದೆ, ಧರ್ಮಸ್ಥಳ ಹೆಸರನ್ನ ಕೆಡ್ಲಿಕ್ಕೆ ಕೆಲವು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೆಲವರು ಕಡೆ ಅಲ್ಲಿ ಹೋಮಹಾನ ಕೂಡ ಒಂದ್ ಕಡೆ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಧರ್ಮಸ್ಥಳದಲ್ಲಿ ಇನ್ನೂ ಯಾವ ಹಂತಕ್ಕೆ ಹೋಗಿ ತಲುಪುತ್ತದೆಯೋ, ಯಾವ ಹಂತದಲ್ಲಿ ನಿಲ್ಲುತ್ತದೆ ಅನ್ನೋದನ್ನ ನಾವು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಇನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಿರುವ ಹಾಗೆ ಧರ್ಮಸ್ಥಳಕ್ಕೆ ವಿಷಯ ಸಂಬಂಧಪಟ್ಟ ಹಾಗೆ ನಿನ್ನೆ ಎಲ್ಲ ಮಾಧ್ಯಮದಲ್ಲೂ ಕೂಡ ನಿರ್ಬಂಧ ಸಹ ಹೇರಲಾಗಿತ್ತು. ಅದನ್ನ ರದ್ದುಗೊಳಿಸಲಾಗಿದೆ ಎಂಬುವಂತ ಮಾಹಿತಿ ಕೂಡ ಇಲ್ಲಿ ಲಭ್ಯವಾಗ್ತಾ ಇದೆ. ಬೀದರ್ ಜಿಲ್ಲೆಯ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಕ್ಕೆ ನಾವು ಬಂದರೆ ಜಿಲ್ಲಾಧಿಕಾರಿಗಳು ಮತ್ತು ಇತರ ಅಧಿಕಾರಿಗಳ ಕಾರ್ಯಾಲಯನ ಸಂಪೂರ್ಣವಾಗಿ ಬದಲಾವಣೆ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಒಂದಿಷ್ಟು ಹೊಸ ಪ್ಲಾನಿಂಗು, ಹೊಸ ಒಂದು ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಅನುದಾನ ಬಂದಿದೆ. ಹಾಗಾಗಿ ಸುಮಾರು ವರ್ಷಗಳಿಂದ ನಡೆದಿರ್ತಕ್ಕಂಥ ಸಂಘರ್ಷಕ್ಕೆ ಒಂದಿಷ್ಟು ಇಂತೆಸರಿ ಹಾಡಲಿಕ್ಕೆ ಕಾಲ ಸನ್ನಿಹಿತವಾಗಿದೆ. ಹಾಗಾಗಿ ಈಗ ಚಿಕ್ಕಪೇಟೆ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಕಚೇರಿಗಳನ್ನ ಬಂದಿದ್ದಾವೆ. ಆ ಕಡೆ ಎಲ್ಲ ಬಸ್ಗಳನ್ನ ಓಡಾಡಬೇಕು, ಮಹಿಳೆಯರಿಗೂ ಮತ್ತು ಮಕ್ಕಳಿಗೂ ಹಾಗೂ ಬಡ ಜನರಿಗೂ ಕೂಡ ಅನುಕೂಲ ಆಗಲಿ ಎಂಬ ದೃಷ್ಟಿಕೋನದಿಂದ ಸರ್ಕಾರ ಗಮನ ಹರಿಸಿ DC ಕಚೇರಿ ಮತ್ತು ತಹಸೀಲ್ದಾರ್ ಕಚೇರಿ ಮತ್ತು ಇನ್ನಿತರ ಕಚೇರಿಗಳೆಲ್ಲ ಆಗಿದ್ದಾವೆ. ಆ ಒಂದು ಜಾಗ ಕಡೆ ಎಲ್ಲ ನಮ್ಮ ಬೀದರ್ ಜಿಲ್ಲೆಯ ಅಧಿಕಾರಿಗಳು ಬಸ್ಗಳನ್ನ ಓಡಿಸಬೇಕು. ಅಲ್ಲಿ ಕೂಡ ಬಹಳಷ್ಟು ರೀತಿಗಳಿಂದ ತೊಂದರೆ ಅನುಭವಿಸಿದ್ದಾರೆ ಜನ ಎಂದು ಅಂಬಿಗರ ಚೌಡ ಯುವ ಸೇನೆಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸುನೀಲ್ ಭಾವಿಕಟ್ಟಿ ಅವರು ಒಂದು ಮನವಿ ಪತ್ರ ಸಲ್ಲಿಸಿದ್ದಾರೆ. ಯಾಕಂದ್ರೆ ಅದು ಸಾರ್ವಜನಿಕರಿಗೆ ಸಂಬಂಧಪಟ್ಟಿರುವಂತಹ ವಿಷಯವಾಗಿದ್ದರಿಂದ ಈಗಾಗಲೇ ಜಿಲ್ಲಾಧಿಕಾರಿಗೆ ಎಲ್ಲರಿಗೂ ಗೊತ್ತಿತ್ತು, ಅಂಬೇಡ್ಕರ್ ಸರ್ಕಾರದಿಂದ ನಡ್ಕೊಂಡು ಜಿಲ್ಲಾಧಿಕಾರಿಗಳು ಕಚೇರಿ ಬರ್ತಿತ್ತು ಅಂತ. ಅಲ್ಲಿ ಸುಮಾರು 32 ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ. ಆ ಒಂದು ಇಲಾಖೆಯಲ್ಲಿ ಸಿಗ್ತಕ್ಕಂಥ ವಿಷಯಗಳನ್ನ ಆ ಇಲಾಖೆ ಅಧಿಕಾರಿಗಳನ್ನ ಈಗೆಲ್ಲ ಬೇರ್ಪಟ್ಟಿದ್ದಾರೆ. ಹಾಗಾಗಿ ಅವೆಲ್ಲ ಇಲಾಖೆಗಳನ್ನ ಹಂಚಿ ಬೇರೆ ಬೇರೆ ರೀತಿಯಲ್ಲಿ ಹಂಚಿ ಹೋಗಿದ್ದಾರೆ. ಅವರಿಗೆ ಓಡಾಡಲಿಕ್ಕೆ ಬಹಳಷ್ಟು ರೀತಿಯ ಜನರಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಜಿಲ್ಲಾಡಳಿತ ಕೂಡಲೇ ಕ್ರಮವಹಿಸಿಕೊಂಡು ಬರ್ತಕ್ಕಂಥ ಆ ಒಂದು ವಿಚಾರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಅಧಿಕಾರಿಗಳ ಕಚೇರಿಗಳಾಗಿರೋದು ಆ ಕಡೆಗಳೆಲ್ಲ ಸರ್ಕಾರಿ ಸಿಟಿ ಬಸ್ಗಳನ್ನ ವ್ಯವಸ್ಥೆ ಮಾಡಬೇಕೆಂದು ಜಿಲ್ಲಾಡಳಿತಕ್ಕೆ ಆಗ್ರಹಪಡಿಸಿದ್ದಾರೆ. ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತ ಆಗಿರ್ತಕ್ಕಂಥ ಸುನೀಲ್ ಭಾವಿಕಟ್ಟಿಯವರು ಆ ಒಂದು ಇದಕ್ಕೆ ಮನವಿಗೆ ಸ್ಪಂದನೆ ಮಾಡಬೇಕಾದ್ರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸಾರಿಗೆ ಇಲಾಖೆ ಅಂತ ನಾವಿಲ್ಲಿ ಹೇಳಬೇಕಾಗಿದೆ. ಒಟ್ಟಾರೆ ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ರೀತಿಯಾಗಿ ಕಚೇರಿಗಳನ್ನ ಬದಲಾವಣೆ ಡೆಮಾಲಿಷ್ ಆಗುವಂತಹ ಹಂತಕ್ಕೆ ಬಂದಿದೆ. ಜಿಲ್ಲಾಧಿಕಾರಿ ಕಟ್ಟಡ ಈಗಾಗಲೇ ಇದ್ದಿದ್ದು ಡೆಮಾಲಿಷ್ ಆಗೋದಕ್ಕಿಂತ ಮುಂಚೆನೆ ಒಂದಿಷ್ಟು ಬೋರ್ಡ್ಗಳು ಕೂಡ ಹಾಕಿದ್ದಾರೆ. ಅಲ್ಲಿ ಯಾವ್ಯಾವ ಗರಗಳಲ್ಲಿ ಯಾವ್ಯಾವ ಇಲಾಖೆಗಳು ಹೋಗಿದ್ದಾವೆ, ಮತ್ತೆ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಎಲ್ಲಿ ಹೋಗಿದೆ, ತಾಲೂಕು ಕಚೇರಿಗಳು ಎಲ್ಲೆಲ್ಲಿ ಹೋಗಿದ್ದಾವೆ, AC ಕಚೇರಿ ಎಲ್ಲಿದೆ ಅನ್ನೋ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೂಡ ಒಂದ್ ಕಡೆ ಹಾಕಿದ್ದಾರೆ. ಆದ್ರೂ ಕೂಡ ಜನರಿಗೆ ಓಡಾಡಲಿಕ್ಕೆ ಬಹಳಷ್ಟು ರೀತಿಗಳಿಂದ ತೊಂದರೆ ಆಗ್ತಾ ಇದೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲಿ ವಿಚಾರ ಮಾಡಿಕೊಂಡು ಸಂಬಂಧಪಟ್ಟಿರುವ ಹಾಗೆ ಜನರಿಗೆ ಅನುಕೂಲವಾಗುವಂತ ಕೆಲಸ ಮಾಡಲಿ ಅಂತಕ್ಕಂಥ ವಿಚಾರವನ್ನ ಅಂಬಿಗರ ಚೌಡ ಯುವ ಸೇನೆ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಆಗಿರ್ತಕ್ಕಂಥ ಸುನೀಲ್ ಭಾವಿಕಟ್ಟಿ ಅವರು ಜಿಲ್ಲಾಡಳಿತಕ್ಕೆ ಆಗ್ರಹಪಡಿಸಿದ್ದಾರೆ. ಇನ್ನ ಮತ್ತೊಂದೇನಪ್ಪ ವಿಷಯ ಅಂತಂದ್ರೆ ಒಳ ಮೀಸಲಾತಿಗಾಗಿ ಅರೆಬತ್ತಲೆ ಮೆರವಣಿಗೆ ಮಾಡಿರ್ತಕ್ಕಂಥ ಘಟನೆ ನಿನ್ನೆ ನಡೆದಿದೆ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ತನಕ
ಅರೆಬೆತ್ತಲೆ ಮೆರವಣಿಗೆ ಒಳ ಮೀಸಲಾತಿಯಾಗಿ ಜಾರಿ ಮಾಡಿಸಬೇಕೆಂಬ ನಿಟ್ಟಿನಲ್ಲಿ ಫರ್ನಾಂಡಿಸ್ ಚಿಪ್ಪಳಗ ಅವರ ನೇತೃತ್ವದಲ್ಲಿ ಮತ್ತು ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಿನ್ನೆ ಬೃಹತ್ ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳಲಾಗಿತ್ತು ನಗರದಲ್ಲಿ. ಮತ್ತು ಅದೇ ರೀತಿಯಾಗಿ ಸುಮಾರು ಜನ ಮಾದಿಗ ದಂಡೋರ ಸಮಿತಿಯ ಕೆಲ ಮುಖಂಡರು ಕೇಶಮೌಢ್ಯ ತಲೆ ಬೋಳಿಸಿಕೊಳ್ಳುವಂತಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡರು. ಅಂತಹ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳನ್ನ ಈ ರೀತಿಯಾಗಿ ಮಾದಿಗ ಸಂಘಟನೆಗಳನ್ನ ಈ ಪ್ರತಿಭಟನೆಯ ರೋಧಕ ಏನಪ್ಪಾ ಅಂತಂದ್ರೆ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಹಿಂದೇಟು ಹಾಕ್ತಿರುವಂತಹ ಅಧಿಕಾರಿಗಳನ್ನ ಅಥವಾ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೂಡಲೇ ಬದಲಾವಣೆ ಮಾಡಬೇಕು, ನಮ್ಮ ಈ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿ ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಎನ್ನುವ ಮೂಲಕ ಪ್ರತಿಭಟನಾಕಾರರು ತಮ್ಮ ಆವೇಶಗಳ ತೊಡಗಿಸಿಕೊಂಡು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆದಿರುವಂತಹ ಘಟನೆ ಕೂಡ ನಡೆದೋಗಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಮಾದಿಗ ಸಂಘಟನೆ ಮುಖಂಡರಾಗಿರ್ತಕ್ಕಂಥ ಹಲವಾರು ಜನ ಮುಖಂಡರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಮ್ಮದೇ ಆದ ರೀತಿಯಲ್ಲಿ ಒಂದಿಷ್ಟು ಒಳ ಮೀಸಲಾತಿ ಕುರಿತಂತೆ ರಾಜ್ಯಾದ್ಯಂತ ಬಂದ್ ಕರೆ ಕೊಟ್ಟಿದ್ದರಿಂದ ನಿನ್ನೆ ಬೀದರ್ ನಗರದಲ್ಲಿ ಸುಮಾರು ದಿನಗಳ ನಂತರದಲ್ಲಿ ಮಾದಿಗ ಸಂಘಟನೆಯ ಮುಖಂಡರು ಸೇರಿಕೊಂಡು ಒಳ ಮೀಸಲಾತಿ ಕುರಿತಂತೆ ಈ ಒಂದು ಹೋರಾಟ ಕೈಗೊಂಡಿದ್ದಾರೆ. ಕುರ್ಚಿ ಮಾಡಿ ಇಲ್ಲವೇ ಜಾಗ ಖಾಲಿ ಮಾಡಿ ಎನ್ನುವಂತಹ ಸಂದೇಶಗಳನ್ನ ನೀಡುವ ಮೂಲಕ ಫರ್ನಾಂಡಿಸ್ ಚಿಪ್ಪಳಗ ಅವರ ನೇತೃತ್ವದಲ್ಲಿ ಈ ಒಂದು ಒಳ ಮೀಸಲಾತಿ ಕುರಿತು ಬೃಹತ್ ಅರೆಬೆತ್ತಲೆ ಪ್ರತಿಭಟನೆ ನಡೆದಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ ಎನ್ನುವಂತ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ.